ಪುಣ್ಯಾತ್ಮರೇ, ಈ ಬದುಕಿನೊಳಗ ಈ ಜೀವನದಲ್ಲಿ ಒಂದು 3 ವಸ್ತುಗಳನ್ನ ನೆನಪಿಡಬೇಕಂತ, ಮರಿಬಾರದಂತ. ಆ 3 ವಸ್ತುಗಳು ಯಾವುವು ಅಂತಂದ್ರೆ, ಮೊದಲನೇದ್ದು ಹುಟ್ಟು. ನಾವು ಏನು ಹುಟ್ಟಿವಲ್ಲ, ಈ ಜಗತ್ತಿಗೆ ಬಂದಿವಲ್ಲ, ಇದು ನಮ್ಮ ಜೀವನದ ಪ್ರಮುಖ ಘಟ್ಟ. ನಾವು ಈ ಲೋಕಕ್ಕೆ ಫಸ್ಟ್ ಬಂದೀವಿ ನಾವಿಲ್ಲಿ. ಮತ್ತೆ ಯಾರಾದರೂ ಈಗಾಗಲೇ ಬಂದು ಹೋಗಿದ್ರೆ? ಇಲ್ಲ, ಫಸ್ಟ್ ಬಂದೀವಿ ನಾವಿಲ್ಲಿ. ಇದು ನಮ್ಮ ಹುಟ್ಟು. ನೆನಪಿಡುವ ಕೆಲವೊಂದು ಘಟನೆಗಳನ್ನ ಮನುಷ್ಯ ಮರೆಯಲಾರದ ನೆನಪು ಇಡಬೇಕು ಅಂತ ನೇಮದ. ಅದರೊಳಗ 3 ವಸ್ತುಗಳನ್ನಂತೂ ಎಂದೂ ಮರಿಬಾರದಂತ. ಮೊದಲನೇದ್ದು ಹುಟ್ಟು, ಎರಡನೇದ್ದು ಸಾವು. ಹುಟ್ಟು ಅನಿವಾರ್ಯ, ಹುಟ್ಟು ಅನಿಶ್ಚಿತ, ಸಾವು ಅನಿವಾರ್ಯ. ಒಂದು ಹುಟ್ಟು, ಇನ್ನೊಂದು ಸಾವು. ಇವೆರಡವುಗಳ ಮಧ್ಯದಲ್ಲಿರ್ತಕ್ಕಂಥದ್ದು ಇನ್ನೊಂದು, ಅದು ಬದುಕು, ಅದು ಜೀವನ. ನೋಡ್ರಿ, 3 ವಸ್ತುಗಳನ್ನ ನೆನಪಿಡ್ಬೇಕು ಮರಿಲಾರದ. ಒಂದು ಹುಟ್ಟು, ಎರಡನೇದ್ದು ಸಾವು, ಮೂರನೇದ್ದು ಹುಟ್ಟು ಸಾವುಗಳ ಮಧ್ಯದಲ್ಲಿರ್ತಕ್ಕಂಥ ಬದುಕು. ದೇವರ ಒಂದೆರಡು ಅವನ ಕಡೆ ಇಟ್ಟುಕೊಂಡಾನ, ಒಂದು ನಮ್ಮ ಕಡೆ ಕೊಟ್ಟಾನ. ಹುಟ್ಟು ಅವನ ಕೈಯಾಗದ. ಅವ ಎಲ್ಲಿ ಹುಟ್ಟ ಅಂತಾನ ಅಲ್ಲೇ ಹುಟ್ಟಬೇಕು. ನಿಮಗೆ ಬೇಕಾದಲ್ಲಿ ಹುಟ್ಟೇರೆ? ಇಲ್ಲ, ಅವ ಎಲ್ಲಿ ಹುಟ್ಟ ಅಂತಾನ ಅಲ್ಲಿ ಹುಟ್ಟಬೇಕು. ಏನಾಗಿ ಹುಟ್ಟಂತಾನ ಅದಾಗಿನೇ ಹುಟ್ಟಬೇಕು. ಕೆಲವೊಂದು ಮಂದಿಗೆ ನಾಯಿ ಮಾಡಿ ಹುಟ್ಟಿಸ್ಯಾಣ, ಕೆಲವೊಂದು ಮಂದಿಗೆ ಕತ್ತಿ ಮಾಡಿ ಹುಟ್ಟಿಸ್ಯಾಣ, ಹಂದಿ, ನಾಯಿ, ನರಿ, ಕೋಳಿ ಅವಕ್ಕೂ ಎಲ್ಲ ಹುಟ್ಟಿಸ್ಯಾಣ ದೇವ್ರ. ನಿಮಗಟ್ಟ ಮನುಷ್ಯರನ್ನ ಮಾಡ್ಯಾನ. ಮೊದಲು ಅವು ಮನುಷ್ಯರಿದ್ದು ಹೆಂಗ ಟ್ರಾನ್ಸ್ಫರ್ ಆಗುತ್ತಾರಲ್ಲ, ಈ ಆಫೀಸ್ದಿಂದ ಆ ಆಫೀಸಿಗೆ, ಈ ಊರಿಂದ ಆ ಊರಿಗೆ ಹೆಂಗೆ ಟ್ರಾನ್ಸ್ಫರ್ ಆಗ್ತಾರಲ್ಲ, ಹಂಗ ಅವ್ರದ್ದು ಟ್ರಾನ್ಸ್ಫರ್ ಆಗ್ಯದ. ಮನುಷ್ಯ ಜನ್ಮದಿಂದ ನಾಯಿ ಜನ್ಮಕ್ಕೆ ಟ್ರಾನ್ಸ್ಫರ್ ಆಗ್ಯಾರ ಅವ್ರು. ನೀವು ಹಿಂದೆ ಏನಿದ್ದೀರೋ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನೀವು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಎಲ್ಲಿ ಬಂದೀರಿ? ಈ ಮನುಷ್ಯ ಲೋಕಕ್ಕೆ ಬಂದೀರಿ, ಮನುಷ್ಯ ದೇಹಕ್ಕೆ ಬಂದೀರಿ. ಕಾಯಂ ಇಲ್ಲೇ ಉಳಂಗಿಲ್ಲ, ಮತ್ತೆ ಟ್ರಾನ್ಸ್ಫರ್ ಮಾಡ್ತಾನೆ ದೇವರ, ಮತ್ತೊಂದು ಜನ್ಮಕ್ಕೆ ಒಯ್ತಾನೆ ದೇವರ. ಹಂಗ ಹುಟ್ಟು ನಮ್ಮ ಕೈಯೊಳಗಿಲ್ಲ, ಭಗವಂತನ ಕೈಯೊಳಗದ. ಅವ ಎಲ್ಲಿ ಹುಟ್ಟು ಅಂತಾನ, ಯಾರು ಹೊಟ್ಟೆಗೆ ಹುಟ್ಟು ಅಂತಾನ, ಯಾವಾಗ ಯಾವ ಟೈಮ್ಗೆ ಹುಟ್ಟು ಅಂತಾನ, ಹಂಗೆ ಹುಟ್ಟಬೇಕು. ಎಲ್ಲ ಅವನ ಕೈಯಾಗದ ಹುಟ್ಟೋದು. ಮತ್ತು ಅದನ್ನು ನಿಮ್ಮ ಕೈಯಾಗನ ಕೊಟ್ಟಿದ್ದಂದ್ರೆ, ನೀವ ಎಲ್ಲಿ ಬೇಕಾದಲ್ಲಿ ಹುಟ್ಟ್ರಿಪ್ಪ ಅಂತ ನಿಮ್ಮ ಕೈಯಾಗ ಕೊಟ್ಟಿದ್ರ, ನೀವೆಲ್ಲರೂ ಎಲ್ಲಿ ಹುಟ್ಟಬೇಕಂತಿದ್ರಿ? ಅಂಬಾನಿ ಮನ್ಯಾಗ ಅಂಬೆಗಾಲ ಹಚ್ಚಿ ಅಂಬಾರಿ ಮ್ಯಾಲ ಮೇರ್ಯವರು. ಹೌದಿಲ್ರಿ? ಯಾರಿಗೆ ಬಡವ್ರ ಮನ್ಯಾಗ ಹುಟ್ಟಬೇಕಾಗ್ಯದ ಹೇಳ್ರಿ? ಹುಟ್ಟಬೇಕು ಅನಿಸ್ತದ? ಯಾರ ಮನ್ಯಾಗ ಇನ್ನೂ ಅದ? ಯಾರು ಮಣಿ ಮ್ಯಾಲ ಮಣಿ 2-3 ಮಜಲು ಬಂಗಲೆ, ಯಾರ ಮನಿ ಒಳಗೆ ಕೈ ಒಂದು ಕಾಲಿಗೆ ಒಂದು ಆಳದಾವ. ನಾವೇನು ಕೆಲಸ ಮಾಡ್ಲಾರ್ದಂಗ ಕ್ವಿಂಟಲ್ ಗಂಟ್ಲೆ ಬಂಗಾರ, ಕೋಟಿ ಗಂಟ್ಲೆ ರೊಕ್ಕ ಯಾರ ಮನ್ಯಾಗ ಇರ್ತಾವ ಅಲ್ಲಿ ಹುಟ್ಟುತ್ತಿದ್ದೀವಿ ನಾವೆಲ್ಲ. ಅದಕ್ಕೆ ದೇವ್ರು ನಿಮ್ಮ ಕೈಯಾಗ ಕೊಟ್ಟಿಲ್ಲ. ಅದನ್ನ ನೀವು ಹಿಂಗೆ ಮಾಡ್ತೀರ ಅನ್ನೋದು ಅವ್ನು ಕೂಣಿತ್ತು ಅದು. ಅದಕ್ಕೆ ಹುಟ್ಟು ನಿಮ್ಮ ಕೈಯಾಗ ಕೊಡ್ಲಿಲ್ಲ. ಇನ್ನು ಸಾವುನು ಅವನ ಕೈಯಾಗನ ಅದ ನೋಡ್ರಿ. ಅದನ್ನು ಯಾವಾಗ ಟೈಮ್ ಬರದಾನದ್ರದೆಲ್ಲ, ಆದ್ರೆ ಟೈಮ್ ನಮ್ಮ ಕೈಯಾಗ ಕೊಟ್ಟಿಲ್ಲ, ಅದನ್ನ ನಮಗೆ ಹೇಳಿಲ್ಲ. ಡೇಟ್ ಮಾತ್ರ ಫಿಕ್ಸ್ ಅದ,
ಟೈಮು ಫಿಕ್ಸ್ ಅದ, ನಮಗೆ ಗೊತ್ತಿಲ್ಲ. ಒಂದು ಗುಳಿಗೆ ಅಂಗಡಿಗೆ ಹೋಗಿ ಒಂದು ಔಷಧ ತಗೋರಿ, ಅದ್ರ ಮ್ಯಾಗ ಏನು ಬರೆದಿರ್ತಾರಂದ್ರೆ ಅದರದ್ದು ಪ್ರಾಡಕ್ಟ್ ಟೈಮ್ ಇರ್ತದೆ, ಆ ನಂತರ ಅದರದ್ದು ಡಿಫಾರ್ ಡೇಟು ಇರ್ತದೆ. ಗುಳಿಗೆ ಔಷಧ ಮೇಲೆ ಇಲ್ಲಿಂದ ಇಷ್ಟು ಸಾವಿರನೇ ಇಸ್ವಿಯಿಂದ ಇದು ಇಷ್ಟು ಸಾವಿರ ಚಾಲ್ತಿ ಇರ್ತದ, ಅದರ ನಂತರ ಇದು ಎಕ್ಸ್ಪೈರ್ ಆಗ್ತದ, ಮುಗಿತದ ಅದರ ಡೇಟಾ. ಎಲ್ಲಕ್ಕೂ ಕೊಟ್ಟಾರ್ರಿ. ಅದ್ರ ಜೊತೆಗೆ ಅಷ್ಟು ಟೈಮ್ ಚಲೋ ಇರ್ತದಂತ ಗ್ಯಾರಂಟಿನೂ ಕೊಟ್ಟಾರ. ಈ ಚಪ್ಪಲ್ಗೂ ಕೊಟ್ಟಾರ್ರಿ. ಇಷ್ಟು ಟೈಮ್ ಏನೂ ಆಗಂಗಿಲ್ಲ ನೋಡ್ರಿ ನಮ್ಮ ಚಪ್ಪಲ, ಇಷ್ಟು ವ್ಯಾರಂಟಿ ಇಷ್ಟು ಗ್ಯಾರಂಟಿ. ಇದಕ್ಕೆ ಯಾವಾಗ ಏನಾಗುತ್ತದ ಗೊತ್ತಾಗಂಗಿಲ್ಲ. ಡೇಟ್ ಫಿಕ್ಸ್ ಅದ ನಮಗೆ ಗೊತ್ತಿಲ್ಲ, ಟೈಮ್ ಫಿಕ್ಸ್ ಅದ ನಮಗೆ ಗೊತ್ತಿಲ್ಲ. ಎಲ್ಲ ಅವನ ಕೈಯಾಗಿ ಇಟ್ಕೊಂಡು ಸುಮ್ಮ ಕಳಿಸ ನಟ್ಟೆ ನಮಗಿಲ್ಲಿ. ಅದಕ್ಕೆ ಹಾಡ್ತಾರೆ ನೋಡು, ಆಡಿಸಿದಾತನು ಆಡಿಸಿದಂತೆ ಆಡ್ಬೇಕು ನಾವೆಲ್ಲ ಇಲ್ಲಿ. ಸೂತ್ರಧಾರನು ಪರಮಾತ್ಮ, ಪಾತ್ರಧಾರಿಗಳು ನಾವೆಲ್ಲ. ಈಗಲೇ ಬಿಡು ಏನ ಬಿಡಬೇಕಷ್ಟೇ. ಯಾಕ ಏನತ್ತ ತಕರಾರು ಮಾಡಂಗಿಲ್ಲ, ತಕರಾರು ಮಾಡಿದ್ರು ಕೇಳವ್ ಯಾವ ಇಲ್ಲ. ಯಾರಿಗಾರ ಒಂದಿಟ್ಟು ದಬಾಸುವಾಗ ಅಂತಿರ್ತಾರ ನೋಡು ಒಬ್ಬೊಬ್ರು, ಯಾವ ನನಗಣ್ಣಾವ್, ಯಾವ ನನಗೆ ಹಿಂಗಣ್ಣಾವ್ ದಬಾಸ್ತಿರ್ತಾರೆ. ಮತ್ತು ದೇವ್ರು ಒಯ್ಯುವಾಗ ಅಣ್ಬೇಕು ಒಂದಿಟ್ಟ ಯಾವ ನಮ್ಮನ್ನ ಒಯ್ಯಾವತ್ತ ನಡೀತದೇನು? ಅಲ್ಲಿ ನಡೆಯಂಗಿಲ್ಲ. ಅವನ ಮುಂದೆ ಯಾರದೂ ನಡೆಯಂಗಿಲ್ರಿ, ಯಾರದೂ ನಡೆಯಂಗಿಲ್ಲ, ತಕರಾರು ಮಾಡಕ ಬರಂಗಿಲ್ಲ. ಈಗಲೇ ಬಿಡು ಏನೇ ಬಿಡಬೇಕಷ್ಟೇ, ಕಟ್ಟು ಕರಾರು ಇಲ್ಲ. ದೇವನಾಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ವರುಷ ಇಷ್ಟೇ ದಿವಸ ಇರಬೇಕೆಂದು ಕಟ್ಟು ಕರಾರು. 2 ದಿವಸ ಇರ್ಬೇಕಂತ ಕಂಡೀಷನ್ ಇಲ್ಲ, ಇಷ್ಟು ವರ್ಷ ಇರ್ಬೇಕಂತ ಕಂಡೀಷನ್ ಇಲ್ಲ. ಅವ ಯಾವಾಗ ಬಿಡತಾನ ಆವಾಗ. ಭಜನ ಚಾಲು ರೀ, ನೀವಲ್ಲಿ ಹಚ್ತಾರಲ್ಲ ಭಜನ. ಅವ ಜೀವಂತಿದ್ದಾಗ ಭಜನ ಹಾಡವ್ರನ್ನ ಬಡಿತಿದ್ದವ, ಅವನ ಮುಂದೆ ಭಜನ ಹಚ್ಚವ್ರು ಸತ್ ನಂತರ. ಭಜನಕ್ಕೆ ಅವಂಗ ಆಗಿ ಬರಂಗಿಲ್ಲ, ಸತ್ತ ನಂತರ ಭಜನ ಹಚ್ಚೋದು ಅವನ ಮುಂದೆ ಹೋದು. ನೋಡ್ರಿ ಹೆಂಗದ ಅಂತಂದ್ರೆ, ಪರಮಾತ್ಮ ಸಾವನ್ನು ತನ್ನ ಕೈಯೊಳಗಿಟ್ಟುಕೊಂಡಾನ. ಒಂದು ವೇಳೆ ಆ ಸಾವನ್ನು ನಿಮ್ಮ ಕೈಯಾಗ ಕೊಟ್ಟಿದ್ರೆ, ನಿಮಗೆ ಯಾವಾಗ ಅನುಕೂಲಕತೆ ಆಗ ಸಾಯಿರಪ್ಪ ನಿಮ್ಮ ಡೇಟ್ ನೀವ ಫಿಕ್ಸ್ ಮಾಡ್ಕೋರಿ ಅಂದ್ರೆ ಡೇಟ್ ಫಿಕ್ಸ್ ಮಾಡ್ತಿದ್ರಿ ನೀವು? ಹೋಗ್ಲಿ ನಟ್ ಹೋಗ್ಲಿ. ಹಂಗೆ ಯಾರಿಗೆ ಬೇಕಾಗ್ಯದ್ರಿ ಸಾವು? ಯಾರು ಸಾಯಕ ತಯಾರದಾರ? ಕೈ ಎತ್ತಿರ ನೋಡುನು. ನಾವೇ ಕರಿ ಸ್ವಾಮಿ, ನಾವೇ ಕೈ ಎತ್ತಕ್ಕೆ ಹೋಗುನು. ಯಾರಿಗೆ ಬೇಕಾಗ್ಯದ? 90 ವರ್ಷದ ಮುದುಕನ ಕೇಳಿದ್ರು ಇಲ್ರಿ ಇನ್ನೊಂದು 2 ದಿವಸ ಇರ್ಲಿ ಅಂತಾನ. ಯಾರು ಸಾಯ್ಬೇಕು ಅನ್ನಂಗಿಲ್ಲ. ಅದಕ್ಕೆ ಪರಮಾತ್ಮ ನಿಮ್ಮನ್ನು ಹಂಗೆ ಬಿಟ್ರೆ ನೀವೇನು ಬರು ಪೈಕಿ ಅಲ್ಲಂತ ತಿಳ್ಕೊಂಡು ಅದನ್ನು ತನ್ನ ಕೈಯಾಗಿ ಇಟ್ಟುಕೊಂಡ. ಅವ ಭಾಳ ಶಾಣ ದೇವರ, ಅದನ್ನು ತನ್ನ ಕೈಯೊಳಗಿಟ್ಟುಕೊಂಡ. ಆದ್ರೆ ಹುಟ್ಟನ್ನು ತನ್ನ ಕೈಯೊಳಗಿಟ್ಟುಕೊಂಡ್ರ, ಸಾವನ್ನು ತನ್ನ ಕೈಯೊಳಗಿಟ್ಟುಕೊಂಡ್ರ, ಸಾವು ಬದುಕಿನ ಮಧ್ಯ, ಹುಟ್ಟು ಸಾವುಗಳ ಮಧ್ಯ ಏನು ಜೀವನ ಅದ, ಏನು ಬದುಕದ, ಅದನ್ನು ಹೆಂಗೆ ರೂಪಿಸಿಕೊಳ್ಬೇಕನ್ನೋದನ್ನ ನಿಮ್ಮ ಕೈಯಾಗ ಕೊಟ್ಟಾನ. ನೋಡ್ರಿ ಹೆಂಗೆ ಬದುಕಬೇಕನ್ನೋದು ನಿಮ್ಮ ಕೈಯಾಗ ಕೊಟ್ಟಾನ. ಇಲ್ಲಿ ಹೆಂಗೆ ಬದುಕಬೇಕು ನಾವು, ಇದು ಜೀವನ ಅಂದ್ರೆ ಒಂದು 100 ಪೇಜಿನ ಬುಕ್ ಇದ್ದಂಗೆ. ಶಾಲ್ಯಾಗ ಹುಡುಗರು ಬರಿತಾವಲ್ಲ, 100 ಪೇಜಿನ ಬುಕ್ ಇದ್ದಂಗೆ ಪರಮಾತ್ಮ ಆ ಬುಕ್ ಕೊಟ್ಟು ಕಳಿಸಾನ. ಮೊದಲನೇ ಪೇಜಿನೊಳಗೆ ಅವ ಬರ್ದಾನ, ಲಾಸ್ಟ್ ಪೇಜಿನೊಳಗೂ ಬರ್ದಾನ. ಮೊದಲನೇ ಪೇಜಿನಾಗ ಹುಟ್ಟು ಬರ್ದಾನ, ಲಾಸ್ಟ್ ಪೇಜಿನೊಳಗೆ ಸಾವು ಬರ್ದಾನ. ನಡವರ್ಕಿನ್ನು 98 ಪೇಜ್ ನಿನಗ ಬರಿ ಅಂತ ಬಿಟ್ಟಾನ. ನೀ ಏನು ಬೇಕಾದ್ರೆ ಬರಿಬಹುದು, ಅದರಾಗ ಮಂಗ್ಯಾನೂ ಬರಿಬಹುದು, ದಾನ ಧರ್ಮನೂ ಬರಿಬಹುದು, ಅನ್ಯಾಯ ಅಧರ್ಮ ಅತ್ಯಾಚಾರನೂ ಬರಿಬಹುದು. ನೀ ಜೀವನಾನ ನಿನ್ನ ಕೈಯಾಗ ಕೊಟ್ಟಾನ. ಹೆಂಗ ರೂಪಿಸಿಗೋತಿ ರೂಪಿಸಿಗೋಪ.
ಅಂತ ಪರಮಾತ್ಮ ಬದುಕನ್ನು ನಮ್ಮ ಕೈಯಾಗ ಕೊಟ್ಟಾನ. ನಾವು ಇಲ್ಲಿ ಹೆಂಗಂತಂದ್ರೆ ಒಳ್ಳೆಯ ರೀತಿಯೊಳಗೆ ಬದುಕಬೇಕು. ಈ ಬದುಕನ್ನು ಹೆಂಗಂತಂದ್ರೆ ನಮ್ಮ ಬದುಕಿಗೆ ಇಡೀ ಮಣಿ ಇಡೀ ನಮ್ಮೂರ ಒಳ್ಳೆಯದಂದಿರ್ಬೇಕು. ಹಂಗೆ ನಾವೇನಪ್ಪ ಅಂತಂದ್ರೆ ಜೀವನ ಮಾಡಿ ಹೋಗ್ಬೇಕು. ಇಲ್ಲಿ ಯಾರೂ ಶಾಶ್ವತರಲ್ಲ.